ನೋಡಿ ರಕ್ಷತ್ ಅವರೇ, ಒಂದು ಕಡೆ ಎಲ್ಲೋ ರೈತರ ಸಮಸ್ಯೆನ ಬಗೆಹರಿಸುವ ಬದಲು ಸರ್ಕಾರ ಎಲ್ಲೋ ರಾಜಕೀಯ ತಿಕ್ಕಾಟಕ್ಕೆ ಅವಕಾಶ ಕೊಡ್ತಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವಾಗ ನಮ್ದೊಂದು 2-3 ಕ್ವೆಶನ್ ಇದೆ. ಒಂದು, ಹೊಸ ಲ್ಯಾಂಡ್ ಆರ್ ಆ್ಯಕ್ಟ್ ಪ್ರಕಾರ ನೀವು ಅಥಾರಿಟಿಯಿಂದ ಇದು ತಗೋಬೇಕು, ಏನಂತ ಹೇಳಿದ್ರೆ ಕಾನ್ಸೆಂಟ್ ತಗೋಬೇಕು. ಯಾವ ಅಥಾರಿಟಿಯಿಂದ ಕಾನ್ಸೆಂಟ್ ತಗೊಂಡು ಇದನ್ನು ಮುಂದುವರಿಸ್ತಿದ್ದೀರಾ, ನಂಬರ್ 1. ಎರಡನೇದಾಗಿ, ಹಿಂದೆಲ್ಲ ಈ ಸದಾಶಿವನಗರ ಮಾನ್ಯತಾ ಟೆಕ್ ಪಾರ್ಕು ಇದನ್ನೆಲ್ಲ ಜಾಗ ಯಾವಾಗ ಇದು ವಶಪಡಿಸ್ಕೊಂಡ್ರು ಆವಾಗೆಲ್ಲ ಪರಿಹಾರ ಕೊಡಲಾಯಿತು. ಆದರೆ ನಂತರದ ದಿನಗಳಲ್ಲಿ ರೈತರು ನಮಗೆ ಸಿಕ್ಕಿದಂಥ ಪರಿಹಾರ ಇದು ಸರಿ ಇಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತ ಅವರು ಅಳಲನ್ನ ತೋಡ್ಕೊಂಡಿರುವಂತದ್ದು ತುಂಬಾ ನೋಡಿದೆ. ಟೆಕ್ನಿಕಲ್ ಮಾತನಾಡೋಣ, ಇದಕ್ಕೆ ಸೀಮಿತವಾಗಿ ಮಾತಾಡಿ. ಇವಾಗ ಸಿಎಂ ಹೇಳ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ ಅಂತ. ಮುಖ್ಯ ಅಲ್ಲಲ್ಲ, ಮೂಲಭೂತ ಪ್ರಶ್ನೆ ಇರುವಂತದ್ದು, ನೀವು ಯಾಕಾಗಿ ಮಾಡ್ತಿದ್ದೀರಾ? ಅಲ್ಲೇ ಪಕ್ಕದಲ್ಲಿ ಕೆಂಪೇಗೌಡ ಲೇಔಟ್ ಅಲ್ಲಿ ಖಾಲಿ ಇದೆ ಇನ್ನು ಸೈಟ್ಗಳು, ಅದರ ಪಕ್ಕದಲ್ಲಿ ಕಾರಂತ ಲೇಔಟ್ ಅಲ್ಲಿ ಇನ್ನುಗಳು ಸೈಟ್ಗಳು ಖಾಲಿ ಇದೆ, ಸೂರ್ಯ ಸಿಟಿ ಇನ್ನೂ ಖಾಲಿ ಇದೆ, ತಿಮ್ಮೇಗೌಡ ಡಿಸ್ಟಿಲರಿ ಇದು ವಶಪಡಿಸಿಕೊಂಡಿರುವಂತ ಜಾಗಗಳು ಇನ್ನೂ ಏನೂ ಮಾಡ್ತಾ ಇಲ್ಲ. ಇವರು ಖಾಲಿ ಇರುವಂತ ಜಾಗಗಳನ್ನ ನೀವು ಯಾಕೆ ಡೆವಲಪ್ ಮಾಡ್ತಾ ಇಲ್ಲ? ನೀರಾವರಿ ಭೂಮಿಗಳನ್ನೇ ಯಾಕೆ ತೆಗೆದುಕೊಂಡು ಇದನ್ನು ಮಾಡಬೇಕು, ಲೇಔಟ್ ಮಾಡಬೇಕು ಅನ್ನುವಂಥದ್ದು ನೀವು ಯಾಕೆ ಹಠಕ್ಕೆ ಬಿದ್ದಿದ್ದೀರಾ?